ರಾಜೀವ್ ಗಾಂಧಿಯವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಪ್ರಧಾನಮಂತ್ರಿ ಆದವರು. ಬಹುಶಃ ಇಡೀ ಭಾರತ ದೇಶದಲ್ಲಿ ಇಲ್ಲಿವರೆಗೆ ಯಾರ್ಯಾರು ಪ್ರಧಾನಿಗಳಾಗಿದ್ದಾರೆ ಅವರಲ್ಲಿ ಬಹಳ ಚಿಕ್ಕ ವಯಸ್ಸಿನವರು 40 ವರ್ಷಕ್ಕೇ ಪ್ರಧಾನಮಂತ್ರಿಗಳಾದರು. ಆದರೆ ಅವರು ಈಗ ಬದುಕಿದ್ರೆ 82 ವರ್ಷಗಳಾಗ್ತಾ ಇತ್ತು. ಆದರೆ ದುಷ್ಕರ್ಮಿಗಳು ಅವರನ್ನ ಕೊಂದಾಕಿದ್ರು. ಅವರು ಬದುಕಿದ್ರೆ ಇನ್ನೊಮ್ಮೆ ಪ್ರಧಾನಿ ಆಗ್ತಾ ಇದ್ರು. ಈ ದೇಶದ ಅಭ್ಯುದಯ ಆಗಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಅಂತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ಕೂಡ ನೆನಕಬೇಕಾಗ್ತದೆ. ನಾನು ರಾಜೀವ್ ಗಾಂಧಿಯವರು ಸತ್ತಾಗ, ಅವರ ಹತ್ಯೆ ಆದಾಗ ಲೋಕಸಭೆಗೆ ನಿಂತಿದ್ದೆ. 91ನೇ ಇಸ್ವಿ ಕೊಪ್ಪಳದಿಂದ ಲೋಕಸಭೆಗೆ ನಿಂತಿದ್ದೆ. ಆದರೆ ಕಾಂಗ್ರೆಸ್ನಿಂದ ಅಲ್ಲ, ಜನತಾದಳ ಎಸ್ನಿಂದ ನಿಂತಿದ್ದೆ ನಾನು. ಅವರು ಹತ್ಯೆ ಆದದ್ರಿಂದ ನನ್ನ ಚುನಾವಣೆ ಮುಂದಕ್ಕೆ ಹೋಯಿತು. ಮುಂದಕ್ಕೆ ಹೋದ್ರಿಂದ ನಾನು ಸೋತೆ ಅಂತಕ್ಕಂಥದ್ದನ್ನು ಇವತ್ತು ಜ್ಞಾಪಿಸ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ವೇಳೆ ರಾಜೀವ್ ಗಾಂಧಿ ಅವರ ಹತ್ಯೆ ಆಗದೆ ಹೋಗಿದ್ರೆ ನಾನು ಗೆಲ್ತಿದ್ದೆ, ಲೋಕಸಭಾ ಸದಸ್ಯನಾಗ್ತಿದ್ದೆ. ಆಗದೆ ಹೋದದೇ ಒಳ್ಳೇದಾಯ್ತು ಅಂತ ಅನ್ಸುತ್ತೆ. ಈಗ ನಾನು ಮಾಜಿ ಮುಖ್ಯಮಂತ್ರಿಯಾಗಿ ಇರ್ತಾ ಇರಲಿಲ್ಲ. ಇವತ್ತು ಮಾಜಿ ಮುಖ್ಯಮಂತ್ರಿಯಾಗಿ ಒಬ್ಬ ಹಿಂದುಳಿದ ವರ್ಗದ ಜಾತಿಗಳಿಗೆ ಸೇರಿದವನಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.